ಮನೇಲಿ ವರ್ಕೌಟ್ ಮಾಡ್ತೀರಲ್ವ ಅವ್ರಿಗೆ ಬೇಕಾಗಿರೋಂಥ ಬೆಸ್ಟ್ ಆಪ್ಷನ್ ಫುಡ್ ಯಾವುದಪ್ಪ ಅಂದರೆ ಬನ್ನಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಬೆಲ್ಲ ಆಯಿತಾ, ಇಲ್ಲಿ ಕಾಣಿಸ್ತಾ ಇದೆಯಾ ಶೇಂಗಾ ಆಯಿತಾ. ಈ ಶೇಂಗಾ ಇವಾಗ ನಂತರ ಯಾರೆಲ್ಲ ಬಾಡಿ ಚೇಂಜಸ್ ಮಾಡ್ಕೊತೀರ ಮಿಡಲ್ ಕ್ಲಾಸ್ ಹುಡುಗರಾಗಿ ಅವರು ಎಸ್ ಅಂತ ಕಮೆಂಟ್ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಕ್ ಆದರೂ ಕೊಡಿ. ಪ್ರತಿ ವಾರನೂ ಬಾಡಿ ಚೇಂಜಸ್ ಆಗುತ್ತೆ ಆಯಿತಾ, ಪ್ರತಿ ವಾರನೂ. ಹಾಗೇ ನೀವೇನು ಮಾಡ್ತೀರಪ್ಪ ಅಂದರೆ ನೀವು ಬದಲಾಗ್ಬೇಕು, ಬಡವ್ರ ಮಕ್ಕಳು ಬೆಳೆದು ತೋರಿಸ್ಬೇಕು. ಏನು ನಿಮ್ಮ ಹತ್ರ ಒಂದು ಚೇರ್ ಇದ್ದರೆ ಸಾಕು, ಅದರಲ್ಲಿ ಎಷ್ಟು ವರ್ಕೌಟ್ಸ್ ಬರ್ತವೆ ನೋಡೋಣ ಬನ್ನಿ. ಫಸ್ಟ್ 1 2 3 4 5 6 7 8 9 10 11 12 13 14 15 16 17 18 19 20. ಇದು ನಿಮ್ಮಲ್ಲಿರುವಂಥ ಈ ಮಜಲ್ಸ್ಗೆ ಭಾಳ ಬೇಕಾಗುವಂಥ ವರ್ಕೌಟ್. ಇದಕ್ಕೆ ಈ ವರ್ಕೌಟ್ ಚೇರಿಂದ ಸಿಗುತ್ತೆ. ಹಾಗೇನೆ ಪಕ್ಕದಲ್ಲಿದ್ದು ಗಾಡಿ ಮತ್ತು ಕಂಪೌಂಡ್ ಇರುತ್ತೆ, ಅದರಿಂದ ಸಿಗುತ್ತೆ. ಇದು ಒಂದು ಇದರಲ್ಲಿ ಸಿಗುತ್ತೆ. ಎರಡನೇ ನೋಡೋಣ ಬನ್ನಿ ಆಯಿತಾ. ಎಷ್ಟು ಕಾಲು ಮೇಲ್ಗಡೆ ಇಟ್ಟು ಇಲ್ಲಿದೆ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಇದು 20. ಇದರಲ್ಲಿ 2 ವರ್ಕೌಟ್ ಸಿಕ್ಕು. ಒಂದು ಕೈಗೆ ಒಂದು ವರ್ಕೌಟು, ಒಂದು ಎದೆಗೆ ಒಂದು ವರ್ಕೌಟ್. 2 ವರ್ಕೌಟ್ ಸಿಕ್ಕುವ ಅಂತ ಇಟ್ಕೊಳ್ಳಿ. ಮತ್ತು ಇವಾಗ ಯಾರೆಲ್ಲ ಮಿಡಲ್ ಕ್ಲಾಸ್ ಹುಡುಗರು ಇರ್ತೀರಲ್ವ, ಕೊಲ್ಲು ಅಂತೂ ಇದ್ದೇ ಇರ್ತವೆ ಆಯಿತಾ. ಕೊಲ್ಲು ಏನು ಮಾಡ್ತೀರಪ್ಪ ಅಂದರೆ ಕೊಲ್ಲು ತೊಗೊಂಬರ್ಬೇಕು, ಒಂದು ಕೊಲ್ಲು ತೊಗೊಂಬರ್ಬೇಕು. ಇಲ್ಲಿದೆ ಕೊಲ್ಲು ಆಯಿತಾ. ಈ ಕೊಲ್ಲಲ್ಲಿ ಸ್ವಲ್ಪ ವರ್ಕೌಟ್ ಕೊಡಬೇಕು. ಯಾಕಪ್ಪ ಅಂದರೆ ಶ್ರೀಮಂತರ ಮಕ್ಕಳಲ್ಲ, ಸ್ವಲ್ಪ ಕಷ್ಟ ಇರುತ್ತೆ ಜೀವನ ಆಯಿತಾ. ಕಷ್ಟ ಇಲ್ಲದೆ ಯಾವುದೇ ಇಲ್ಲ, ಬಟ್ ಕಷ್ಟ ಇರುತ್ತೆ, ಅದನ್ನು ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಬನ್ನಿ ಇವಾಗ ವರ್ಕೌಟಿಗೆ ಕೊಡೋಣ. ನಿಮ್ಮ ಬಾಡಿ ಈ ಥರ ಇದೆಯಾ, ಇಷ್ಟು ಪಂಪ್ ಆಗುತ್ತೆ ಬಾಡಿ. ಇಲ್ಲಿ ರೋಟೇನ್ 1 2 3 4 5 6 7 8 9 10. ನೆಕ್ಸ್ಟ್ ವರ್ಕೌಟ್ ಮಾಡೋಣ. ಇವಾಗ ಡೈಮಂಡ್ ಪುಷಪ್ ಹೊಡೆಯೋ ಸರ್ತಿ. ಡೈಮಂಡ್ ಪುಷಪ್ 20. ಈ ಪುಷಪ್ ನೀವು ಯಾವಾಗಲೇ 20 ಹೊಡಲೇಬೇಕು, ಕಂಪಲ್ಸರಿ 20 ಹೊಡೆಯೋದು. ಇಷ್ಟು ಇಡಬೇಕು, ಗ್ಯಾಪ್ ಇರ್ಬೇಕು ನಡಕ್ಕೆ, ಇಷ್ಟು ಇರುತ್ತಲ್ವಾ. ಇದು ಫುಲ್ ಬಾಡಿ ಅಪ್ಪರ್. 1 2 3 4 5 6 7 8 9 10 11 12 13 14 15 16 17 18 19 20. 20 ಹೊಡೆದ ಗಂಟೆನೆ ಇದು ಫಿಕ್ಸ್ ಮಾಡಲೇಬೇಕು ನೀವು. ಈ ಥರ ಕಾಣು, ಇದಕ್ಕೆ ಎದೆಗಳನ್ನೆಲ್ಲ ಈ ಥರ ಬರುತ್ತೆ ಕಾಣಿ, ಸ್ವಲ್ಪ ಎದೆ ಜಾಸ್ತಿ ಬರುತ್ತೆ ಆಯಿತಾ. ಹಂಗೇನೆ ಇದೆಲ್ಲ ವರ್ಕೌಟ್ ಮಾಡ್ತೀವಿ. ಹಂಗೇನೆ ಮೇನ್ ಕಾಲಿಗೆ ವರ್ಕೌಟ್ ಕೊಡಬೇಕು. ಯಾಕೆಂದರೆ ನಮ್ಮ ಸ್ಟ್ರೆಂತೇ ಕಾಲು ಅಲ್ವಾ, ಸ್ಟ್ರೆಂತ್ ಇದ್ದರೆ ಕಾಲಲ್ಲಿ ಸ್ಟ್ರೆಂತ್ ಇರಲೇಬೇಕು ಕಂಪಲ್ಸರಿ. ಅದಕ್ಕೆ ವರ್ಕೌಟ್ ಕೊಡ್ಬಿಡೋಣ. ನಾವು ಸ್ಕ್ವಾಡ್ಸ್ ಮಾಡಿಬಿಡೋಣ ಬನ್ನಿ, ಸ್ಕ್ವಾಡ್ಸ್ ಮಾಡೋಣ. ಫಸ್ಟ್ 1 ಇಷ್ಟು ಸ್ವಲ್ಪ ಅಗಲ ಇರಬೇಕು ಆಯಿತಾ. ನನ್ನ ಕಾಲು ಇದ್ರಿಗೆ ಕಾಣಿಸ್ತಾ ಇಲ್ಲ, ಸುಮಾರು 1.5 ಫೂಟ್ ಇರಲಿ ಅಗಲ, ಇಷ್ಟು ಇರುತ್ತಲ್ವಾ. 1 2 3 4 5 6 7 8 9 10 11 12 30 40 50 60
17 80. ಇವಾಗ 4 ತಿಂಗಳು ಮಾಡಿರ್ತೀರ, ಆಮೇಲೆ ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪ ಬೇಸರ ಬರುತ್ತೆ, ಅವಾಗ ಬಿಟ್ಕೊಂಡ್ಬಿಡ್ತೀವಿ. ಅದು ಬಿಟ್ಟು ಅಭ್ಯಾಸ ಆಗಿಬಿಡುತ್ತೆ. ಏನೋ ಅಭ್ಯಾಸ ಆಗುತ್ತಪ್ಪ ಅಂದರೆ ನಾಳೆ ಮಾಡಿದ್ರೆ ಆಯ್ತು, ನಾಡ್ದು ಮಾಡಿದ್ರೆ ಆಯ್ತು ಅಂತ ಹಿಂಗೆ ಹೋಗ್ತಾ ಇರುತ್ತೆ. ಯಾವಾಗ ಒಂದು ದಿವಸ ಮಾಡ್ತೀವಿ ಮತ್ತೆ ಬಿಟ್ಬಿಡ್ತೀವಿ, 1-2 ದಿವಸ. ಹಂಗಾಗ್ಬಿಡ್ದಪ್ಪ ಅಂದರೆ ಸ್ವಲ್ಪ ಪ್ರಯತ್ನ ಪಡ್ತಾ ಇರ್ಬೇಕು. ಹಾಗೆ ವೀಡಿಯೋಸ್ ನೋಡ್ತಾ ಇರ್ಬೇಕು. ಯೂಟ್ಯೂಬಲ್ಲಿ ಬರ್ತಿರ್ತಾವಲ್ವ ಎಲ್ಲ ಫಿಟ್ನೆಸ್ ಬಾಡೀಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್, ಅವರು ವೀಡಿಯೋಸ್ ನೋಡ್ತಾ ಇರ್ಬೇಕು. ಹಂಗೇನೆ ನಮ್ಮ ಥರ ಯಾವ್ದಾನ ಸಣ್ಣ ಪುಟ್ಟ ಕ್ರಿಯೇಟರ್ ನೋಡ್ತಾ ಇರ್ಬೇಕು. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗದಲ್ವ, ಆ ಥರ. ಇವಾಗ ಹಂಗೆ ಮಾಡ್ತಾ ಈ ಥರ ಕಾಲು ಇಷ್ಟೇ ಇರುತ್ತಲ್ವ, ಇಷ್ಟ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಹಂಗೆ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸಿವ್ ಆ್ಯಂಡ್ ಟೇಕ್ ಕೇರ್, ಲವ್ ಯು. ಬರೋಣ.